ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದು ನಾವು ಮೀನರಾಶಿಯವರಿಗೆ ಮುಂದಿನ 4 ದಿನಗಳಲ್ಲಿ ಸಂಭವಿಸಬಹುದಾದ ಒಂದು ಮಹತ್ತರವಾದ ವಿಷಯವನ್ನು ತುಂಬ ವಿವರವಾಗಿ ತಿಳ್ಕೊಳ್ಳೋಣ. ನೀವು ಈ ವಿಡಿಯೋವನ್ನು ಯಾವ ಕ್ಷಣದಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು, ಏಕೆಂದರೆ ಇದರಲ್ಲಿ ನಿಮ್ಮ ಜೀವನಕ್ಕೆ ಸಂಬಂಧಿಸಿದ ಅಗತ್ಯವಾದ ಒಂದು ದೊಡ್ಡ ಎಚ್ಚರಿಕೆ ಇದೆ. ವಿಶೇಷವಾಗಿ ವಿ ಅಕ್ಷರದಿಂದ ಹೆಸರು ಶುರುವಾಗುವ ವ್ಯಕ್ತಿಯ ಬಗ್ಗೆ. ನಿಮ್ಮ ಜೀವನದ ಮುಂದಿನ ತಿರುವನ್ನು ಈ ವ್ಯಕ್ತಿ ಬದಲಾಯಿಸಬಲ್ಲ ಶಕ್ತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಈ ಸಂಪೂರ್ಣ ವಿಡಿಯೋವನ್ನು ಕೊನೆವರೆಗೂ ನೋಡಿ, ಎಲ್ಲಿ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಮೀನರಾಶಿಯವರು ಸಾಮಾನ್ಯವಾಗಿ ದೇವರು ಕೊಟ್ಟ ಅತ್ಯಂತ ಮೃದು ಸ್ವಭಾವದವರು. ಇವರು ಹೃದಯದಲ್ಲಿ ದ್ವೇಷವನ್ನು, ಎದುರು ಮಾತನ್ನು, ಕಪಟವನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಇವರ ಮನಸ್ಸು ನಿಷ್ಕಲ್ಮಶ. ಯಾರೇ ಕಷ್ಟಕ್ಕೆ ಸಿಲುಕಿದ್ರೂ ಕೂಡ ಇವರ ಮನಸ್ಸು ಕರಗುತ್ತೆ. ಈ ಒಂದು ಒಳ್ಳೆಯ ಗುಣನೇ ಇವರ ಶಕ್ತಿ ಹಾಗೂ ಕೆಲವೊಮ್ಮೆ ದೊಡ್ಡ ದುರ್ಬಲತೆ ಕೂಡ ಆಗೋಗ್ಬಿಡುತ್ತೆ. ಇವರು ನೋವಿಗೆ ಒಳಗಾದರೂ ಕೂಡ ಹೊರಗೆ ನಗುವ ಮುಖವನ್ನೇ ಇಟ್ಕೊಂಡಿರ್ತಾರೆ. ಮನೆಯವರಿಗಾಗಿ, ಜೀವನ ಸಂಗಾತಿಯಾಗಿ, ಪೋಷಕರಾಗಿ, ಮಕ್ಕಳಾಗಿ ತಮ್ಮ ಕರ್ತವ್ಯವನ್ನು ಇವರು ಶ್ರದ್ಧೆಯಿಂದ ನಿಭಾಯಿಸ್ತಾರೆ. ಮೀನರಾಶಿ ಹೆಂಗಸರು ಅವ್ರ ಬಗ್ಗೆ ಹೇಳೋದಾದರೆ, ಬಾಲ್ಯದಿಂದಲೇ ಸವಾಲುಗಳನ್ನು ಎದುರಿಸುವವರು ಹೆಚ್ಚು. ತುಂಬ ಚಿಕ್ಕ ವಯಸ್ಸಲ್ಲೇ ಜವಾಬ್ದಾರಿ, ಮನೆಯ ಒತ್ತಡ, ಮದುವೆ ನಂತರದ ಜೀವನ ಕಠಿಣ, ಇವೆಲ್ಲವೂ ಇವರ ಭಾವನೆಗಳಿಗೆ ದೊಡ್ಡ ಹೊಡೆತವನ್ನು ಉಂಟು ಮಾಡಿವೆ. ಗಂಡನಿಂದ ದೂರ ಇರೋದು, ಅತ್ತೆ ಮನೆಯವರ ಹಿಂಸೆ, ಕುಟುಂಬದ ಅಸಮರ್ಪಕತೆ ಇವೆಲ್ಲವನ್ನ ಮೌನವಾಗಿ ಅನುಭವಿಸಿದ್ದಾರೆ. ಆದರೆ ದೇವರು ಇವರ ಹೃದಯ ತುಂಬ ಶಕ್ತಿಯುತವಾಗಿರೋದಕ್ಕೆ ಸಹಕರಿಸಿದ್ದಾನೆ. ಮುರಿದು ಬೀಳುವಷ್ಟು ಸಮಸ್ಯೆ ಇವರಿಗೆ ಇದ್ರೂ ಕೂಡ ತಕ್ಷಣವೇ ಮರುಬಲವನ್ನು ಪಡೆದು ಮತ್ತೆ ನಿಂತುಕೊಳ್ಳುವ ಸಾಮರ್ಥ್ಯವನ್ನ ಇವರು ಹೊಂದಿದ್ದಾರೆ. ಮೀನರಾಶಿಯ ಗಂಡಸರ ಬಗ್ಗೆ ಹೇಳೋದಾದರೆ, ಅವರು ಇದೇ ರೀತಿನೇ. ಜೀವನದ ಜವಾಬ್ದಾರಿ ಇವರ ಕುತ್ತಿಗೆ ಮೇಲೆ ಶಿಲೆಯಂತೆ ಇರುತ್ತೆ. ಮನೆಯವರಿಗಾಗಿ ಓಡಾಡ್ತಾರೆ. ಹಣಕಾಸಿನಲ್ಲಿ ಕಷ್ಟ ಕಂಡು ಕೂಡ ನಗುತ್ತಾ ಜೀವನವನ್ನು ಸಾಗಿಸ್ತಾರೆ. ಇದಕ್ಕೆ ಕಾರಣ ಇವರ ಹೃದಯದ ಭಕ್ತಿ. ಮೀನರಾಶಿಯವರ ಮೇಲೆ ವಿಶೇಷವಾಗಿ ಶಿವನ ಕಟಾಕ್ಷ ಸದಾ ಇರುತ್ತೆ. ಎಷ್ಟೇ ತೊಂದರೆ ಬಂದರೂ ಕೂಡ ಬಿಟ್ಟು ಕೊಡುವ ಒಂದು ಪರಿಸ್ಥಿತಿಯನ್ನು ದೇವರು ಇವರಿಗೆ ಕೊಡೋದಿಲ್ಲ. ತಪ್ಪದೇ ಸಹಾಯವನ್ನು ಆಗೇ ಆಗುತ್ತೆ, ಆದರೆ ಕೊನೆಯ ಕ್ಷಣದಲ್ಲಿ ಆಗುತ್ತೆ. ಮೀನರಾಶಿಯವರ ಮತ್ತೊಂದು ವಿಶೇಷವಾದ ಗುಣವೇ, ಇವರು ಇತರರಿಗೆ ಅಪಾರ ಅದೃಷ್ಟವನ್ನು ಕೊಡ್ತಾರೆ. ಆದರೆ ತಮಗೆ ಏನಿದ್ರು ಏನಿಲ್ಲ ಅಂದ್ರೂ ತಮಗೂ ಕಡಿಮೆ ಆದರೂ ಪರವಾಗಿಲ್ಲ, ಆದರೆ ಬೇರೆಯವರಿಗೆ ಜಾಸ್ತಿನೇ ಕೊಡ್ತಾರೆ. ಇವರ ಬುದ್ಧಿ ತುಂಬ ಚೆನ್ನಾಗಿದೆ, ನಿರ್ಧಾರ ಶಕ್ತಿ ಉತ್ತಮವಾಗಿದೆ, ಆದರೆ ಅದೃಷ್ಟವು ಇವರು ಸೂಚಿಸಿದವರಿಗೆ ಹೆಚ್ಚು, ತಮಗೆ ಕಡಿಮೆ ಇರುತ್ತೆ. ಇದರಿಂದಲೇ ಬಹಳ ಜನ ಇವರನ್ನು ಬಳಸ್ಕೊಳ್ತಾರೆ. ಮೊದಲು ಒಳ್ಳೆಯವರಾಗಿ ವರ್ತಿಸಿ ನಂತರ ನಂಬಿಕೆ ಗಳಿಸಿ ನಂತರ ಉಪಯೋಗ ಮಾಡಿಕೊಂಡು ಇವರ ಹತ್ರ ಉಪಯೋಗ ಮಾಡಿಕೊಂಡು ಹೋದವರ ಸಂಖ್ಯೆನೇ ಜಾಸ್ತಿ ಇವರ ಜೀವನದಲ್ಲಿ ಇದ್ದು, ಇವರ ಜೊತೆಯಾಗಿ ಇದ್ದವರು ತುಂಬ ಕಡಿಮೆ. ಇವರ ಬದುಕಿನಲ್ಲಿ ಹಣದ ನಷ್ಟ, ಪಾಲುದಾರರಿಂದ ಮೋಸ, ಕುಟುಂಬದಿಂದ ವ್ಯರ್ಥ ಆರೋಪ ಇವು ಸಾಮಾನ್ಯ. ಇದಕ್ಕೆ ಕಾರಣ ಅವರ ಒಳ್ಳೆಯ ಮನಸ್ಸೇ ಆಗಿರುತ್ತೆ. ಆದರೂ ಇವರು ಧೈರ್ಯವನ್ನು ಯಾವತ್ತೂ ಕಳ್ಕೊಳ್ಳೋದಿಲ್ಲ. ಇನ್ನು ಮುಂದಿನ 4 ದಿನಗಳ ದೊಡ್ಡ ಎಚ್ಚರಿಕೆ ಏನು ಅಂತಂದರೆ, ಈ ವಿ ಅಕ್ಷರದವರು. ಇದೀಗ ಮುಖ್ಯ ವಿಷಯಕ್ಕೆ ನಾವು ಬರ್ತೇವೆ. ಮುಂದಿನ 4 ದಿನಗಳಲ್ಲಿ ವಿ ಅಕ್ಷರದಿಂದ ಆರಂಭವಾಗುವ ವ್ಯಕ್ತಿ ನಿಮ್ಮ ಜೀವನದಲ್ಲಿ ತೀವ್ರ ಪರಿಣಾಮ ಬೀರುವ ಸಂಭವ ಇದೆ. ಈ ವ್ಯಕ್ತಿ ನಿಮ್ಮ ಕುಟುಂಬದವರು ಅಲ್ಲ, ಅವರು ಹೊರಗಿನವರು ಆಗಿರ್ತಾರೆ. ಹತ್ತಿರದ ಸ್ನೇಹಿತ, ಸೊಸೈಟಿಯವರು, ಸಹೋದ್ಯೋಗಿ ಅಥವಾ ದೂರದ ಸಂಬಂಧಿ ಆಗಿರಬಹುದು. ಈ ವ್ಯಕ್ತಿಯ ಸ್ವಭಾವ ಹೀಗಿರುತ್ತೆ. ಹೊರಗೆ ತುಂಬಾ ಒಳ್ಳೆಯವರಂತೆ ಕಾಣಿಸ್ತಾರೆ, ನಿಮ್ಮ ಮೇಲೆ ಹೆಚ್ಚಿನ ಕಾಳಜಿಯನ್ನು ತೋರಿಸ್ತಾರೆ, ನಿಮ್ಮ ಮಾತನ್ನು ಅತಿಯಾಗಿ ಕೇಳುವಂತೆ ನಟನೆ ಮಾಡ್ತಾರೆ, ನಿಮ್ಮ ದುರ್ಬಲತೆ ಏನಿದೆ ಅದನ್ನು ಹುಡುಕ್ತಾರೆ, ನಿಮ್ಮ ನೋವನ್ನು ಕೇಳುವುದರಲ್ಲಿ ಆಸಕ್ತಿಯನ್ನ ತೋರಿಸ್ತಾರೆ. ಆದರೆ ಫೈನಲಿ ಅವರ ಉದ್ದೇಶ ಏನು, ನಿಮಗೆ ಒಳ್ಳೆಯದಾಗಲಿ ಅಂತ ಅಲ್ಲ. ಈ ವ್ಯಕ್ತಿ ಮುಂದಿನ 4 ದಿನಗಳಲ್ಲಿ ನಿಮ್ಮ ವೈಯಕ್ತಿಕ ವಿಷಯಗಳನ್ನು ಹೊರಗೆ ಬೇರೆಯವರಿಗೆ ಹೇಳುವ ಸಾಧ್ಯತೆನೇ ಜಾಸ್ತಿ. ನಿಮ್ಮ ಹಣವನ್ನು ಕೇಳುವ ಅಥವಾ ವಂಚಿಸುವ ಸಾಧ್ಯತೆ ಇರುತ್ತೆ. ನಿಮ್ಮ ಹೆಸರಿನಲ್ಲಿ ಹೆಸರು ಕೆಡಿಸುವ ಒಂದು ಪ್ಲಾನ್ ಇರುತ್ತೆ. ನಿಮ್ಮ ಕುಟುಂಬದಲ್ಲಿ ಗೊಂದಲ ಸೃಷ್ಟಿಸುವ ಸಾಧ್ಯತೆ ಇರುತ್ತೆ. ನಿಮ್ಮ ಗೌರವಕ್ಕೆ ಧಕ್ಕೆ ತರುವ ಸಂದರ್ಭಗಳನ್ನ ಇವರು ಸೃಷ್ಟಿ ಮಾಡ್ತಾರೆ. ಇವೆಲ್ಲವೂ ಕೂಡ ಸಂಭವಿಸಬಹುದು. ಇದು ಕೇವಲ ಒಂದು ಶಂಕೆ ಮಾತ್ರ ಅಲ್ಲ.
ನಕ್ಷತ್ರದ ಪ್ರಕಾರ ಇದು ಬಲವಾದ ಸೂಚನೆ. ಆದರೆ ಇನ್ನೂ 4 ದಿನದಲ್ಲಿ ನಿಮಗೆ ಶುಭನೂ ಇದೆ. ಈ 4 ದಿನಗಳಲ್ಲಿ ಶುಕ್ರ ಬಲವಾಗಿರೋದ್ರಿಂದ ಹಣದ ಒಂದು ಲಾಭ ಜಾಸ್ತಿ ಇರುತ್ತೆ. ದೀರ್ಘಕಾಲದಿಂದ ಬಾಕಿ ಇದ್ದ ಕೆಲಸ ಪೂರ್ಣ ಆಗುತ್ತೆ. ಹಿರಿಯರಿಂದ ಸಹಾಯ ಆಗುತ್ತೆ. ಬರಬೇಕಾಗಿದ್ದ ಹಣ ಬರುತ್ತೆ. ಮನೆಯಲ್ಲಿ ಸಂತೋಷ ತುಂಬುತ್ತೆ. ಇವೆಲ್ಲವೂ ನಿಮ್ಮ ಮನೆಗೆ ಬರುತ್ತೆ. ದೇವರ ಕೃಪೆಯಿಂದ ನೀವು ಎಂಥ ಹಾನಿಯಿಂದ ಕೂಡ ರಕ್ಷಣೆ ಮಾಡಲ್ಪಡ್ತೀರಾ. ಹಾನಿ ಸಂಭವಿಸಬೇಕಾದರೂ ಅದು ಸ್ವಲ್ಪದರಲ್ಲಿ ತಪ್ಪಿ ಹೋಗುವ ಸಾಧ್ಯತೆ ಇದೆ. ಇದಕ್ಕೆಲ್ಲ ಪರಿಹಾರ ಏನು? ಓಂ ನಮಃ ಶಿವಾಯ ಅಂತ 21 ಬಾರಿ ಬೇಗನೆ ಎದ್ದು ಸ್ಮರಣೆ ಮಾಡಿ. ಮನೆಯ ಉತ್ತರ ದಿಕ್ಕಿನಲ್ಲಿ ಸ್ವಲ್ಪ ನೇರ ಬೆಳಕು ಇರಲಿ. ಹಾಲು ಅಥವಾ ನೀರನ್ನು ಹಸಿರು ಗಿಡಕ್ಕೆ ಹಾಕಿ. ಇದು ನಕಾರಾತ್ಮಕ ಶಕ್ತಿಯನ್ನು ಸಂಪೂರ್ಣ ತಡೆಯುತ್ತೆ. ಮೀನರಾಶಿಯವರೇ, ದೇವರು ನಿಮ್ಮ ಜೊತೆ ಇದ್ದಾನೆ. ನಿಮ್ಮ ಹೃದಯ ಒಳ್ಳೆಯದು, ನಿಮ್ಮ ನಂಬಿಕೆ ನಿಜವಾದ್ದು. ಆದರೆ ಯಾರನ್ನು ನೀವು ಬೇಗ ನಂಬೋದಕ್ಕೆ ಹೋಗಬೇಡಿ. ವಿಶೇಷವಾಗಿ ವಿ ಅಕ್ಷರದವರ ಜೊತೆ ಸ್ವಲ್ಪ ದೂರದಿಂದ ಮಾತನಾಡಿ, ಎಚ್ಚರದಿಂದ ನಡೆಯಿರಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅನಿಸಿದೆ ಜೈ ಶ್ರೀರಾಮ ಅಂತ ಕಮೆಂಟ್ ಮಾಡಿ. ಆ ಪರಮಾತ್ಮನ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆಯ ಸದಸ್ಯರ ಮೇಲೆ ಇರಲಿ ಅಂತ ನಾನು ಹಾರೈಸ್ತೇನೆ. ನೀವು ಒಂದೇ ಒಂದು ಲೈಕ್ ಕೊಡಿ. ಒಂದೇ ಒಂದು ಲೈಕ್ ಕೊಡೋದ್ರಿಂದ ಎಲ್ಲ ಮೀನರಾಶಿಯವರಿಗೂ ಈ ವಿಡಿಯೋ ರೀಚ್ ಆಗುತ್ತೆ. ಅವರು ಕೂಡ ಹುಷಾರಾಗಿ ಇರ್ತಾರೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೆ ನಮಸ್ಕಾರ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.